ತುಂಬ ವರ್ಷದ ಕನಸು ಮಂತ್ರಾಲಯ ಹೋಗಬೇಕು ಅಂತ. ನಿಯರ್ಲಿ 8 to 7 ಇಯರ್ಸ್ ನಂದು ಆಸೆ ಆಗಿತ್ತು. ರಾಯರು ಯಾಕೋ ಮನಸ್ಸೇ ಮಾಡ್ತಿರಲಿಲ್ಲ. ಸಡನ್ನಾಗಿ ರಾಯರ ಹತ್ರ ಹೋಗಿ ಬೇಡ್ಕೊಳ್ಳಿ, ನನ್ನ ಮೇಲೆ ನಿಮಗೇನು ಕೋಪ ಇಲ್ಲ, ನಮ್ಮನ್ನು ನೀವು ಇಷ್ಟಪಡ್ತೀರ ಅನ್ನೋದಾದರೆ ನನ್ನನ್ನು ಕರೆಸ್ಕೊಳ್ಳಿ ನೀವು ಅಂತೇಳಿ ಬೇಡ್ಕೊಂಡೆ. ಇಮಿಡಿಯೇಟ್ ಈವ್ನಿಂಗೆ ಪ್ಲ್ಯಾನ್ ಡಿಸೈಡ್ ಆಗೋಯ್ತು. ಇಮಿಡಿಯೇಟ್ ಸಡನ್ ಡಿಸಿಷನಲ್ಲಿ ನನ್ನ ಫ್ಯಾಮಿಲಿ ಕೂಡ ನಾನು ಬರ್ತೀನಿ ಅಂತ ಹೇಳಿದರು. ಫಸ್ಟ್ ಸ್ಟಾರ್ಟಿಂಗ್ ನಾನು ಒಬ್ಬಳೇ ಹೋಗಲೇಬೇಕು, ಹೇಗಾದರೂ ಮಾಡಿ ಮಂತ್ರಾಲಯ ಹೋಗಲೇಬೇಕು ಅನ್ನೋ ಒಂದು ಹಠ ಇತ್ತು ನನ್ನ ಹತ್ರ. ಬಟ್ ನನ್ನ ಫ್ಯಾಮಿಲಿ ಕೂಡ ಹೇಳಿದರು, ನೀನು ಯಾಕೆ ಒಬ್ಬಳೇ ಹೋಗ್ತೀಯಾ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಬಸ್ ಬುಕ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. 16 hours ಜರ್ನಿ ನನಗೆ ಮಂಗಳೂರಿಂದ ಮಂತ್ರಾಲಯಕ್ಕೆ. ಇಮಿಡಿಯೇಟ್ ಟಿಕೆಟ್ ಬುಕ್ ಮಾಡಿಕೊಂಡು ಹೊರಟದ್ದು. ನಾನು ಈವ್ನಿಂಗ್ 3:30ಗೆ ನನಗೆ ಬಸ್ ಇತ್ತು. 9 o'clock ರೀಚ್ ಆದ್ವಿ ನಾವು. ಇವಾಗ ರಾಯಚೂರಿಗೆ ರೀಚ್ ಆಗಿದ್ದೇವೆ. ಸೊ ಅಲ್ಲಿ ಮೇನ್ ಗೇಟ್ ಹತ್ರ ನಮ್ಮನ್ನು ನಿಲ್ಲಿಸಿದ್ರು. ಸೊ ಸಡನ್ ಡಿಸಿಷನ್ ಆಗಿರೋದ್ರಿಂದ ರೂಮ್ ಏನು ಬುಕ್ ಮಾಡಿರಲಿಲ್ಲ. ಕಮಿಟಿ ಕಡೆಯಿಂದ ರೂಮ್ ಬುಕ್ ಆದರೆ ನಮಗೆ ಬಜೆಟಲ್ಲಿ ಆಗೋಗುತ್ತೆ. ಸೊ ನೋಡೋಣ ಅಂತ ಹೇಳಿ ಹೋದ್ವಿ. ಆಲ್ರೆಡಿ ರೂಮ್ ತುಂಬ ಬುಕ್ ಆಗಿತ್ತು. ಅಲ್ಲಿನೂ ಕೂಡ ರಾಯರನ್ನ ನೆನೆಸ್ಕೊಂಡೆ, ಏನಿಲ್ಲ ಎಲ್ಲ ಬುಕ್ ಆಗೋಗಿದೆ ಅಂತ. ಬಟ್ 2 minutes ವೇಟ್ ಮಾಡಿ ಅಂತ ಹೇಳಿ ರೂಮ್ ಕೂಡ ಕೊಟ್ಬಿಟ್ರು. ಸೊ ಏನು ಬುಕ್ಕಿಂಗ್ ಇಲ್ಲದೆ ನಮಗೆ ರೂಮ್ ಸಿಕ್ತು. 1000 rupees ಡೆಪಾಸಿಟ್ ಮಾಡಲಿಕ್ಕಿರುತ್ತೆ. ಸೊ ನಾವು 9:30 ಏನೋ ಆಗಿತ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಟಿಫಿನ್ ಒಂದು ಮಾಡಿಕೊಂಡು ನಾವು ಸೀದಾ ಹೊರಟದ್ದು ತುಂಗಭದ್ರಾ ನದಿಗೆ. ಸೊ ಏನಂದರೆ ಇಲ್ಲಿ ಕೂಡ ಒಂಥರ ಪವಾಡನೇ. ಯಾಕೆಂದರೆ ರೂಮ್ ಏನು ಬುಕ್ ಮಾಡಿರಲಿಲ್ಲ, ರೂಮ್ ಸಿಕ್ತು. ಒಳ್ಳೆಯ ರೀತಿಯಿಂದ ಸ್ನಾನ ಮಾಡ್ಕೊಂಡ್ವಿ. ಆಮೇಲೆ ಫ್ರೆಶ್ ಅಪ್ ಆಗಿ ತುಂಗಭದ್ರಾ ನದಿ ಹತ್ರ ಹೋಗಿದ್ವಿ. ಇಲ್ಲೊಂದು ಏನಿದೆ ಅಂದರೆ ಫಸ್ಟು ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ನಾವು ಬಿಚ್ಚಾಲಮ್ಮನ ದರ್ಶನ ಮಾಡಬೇಕು. ಆಮೇಲೆ ನಾವು ಫಸ್ಟು ಅದಕ್ಕೋಸ್ಕರ ನಾವು ತುಂಗಭದ್ರಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಬಿಚ್ಚಾಲಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ನಾವು ರಾಯರ ದರ್ಶನ ಮಾಡಲಿಕ್ಕೆ ಇದು ವಾಡಿಕೆ. ಸೊ ಹಾಗಾಗಿ ನಾವಂತ ನದಿ ಹತ್ರ ಹೊರಟ್ವಿ. ನಮಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ನದಿ ಎಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಿಚ್ಚಾಲಮ್ಮ ದೇವಸ್ಥಾನ ಟೆಂಪಲ್ ಎಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಅದೊಂದು ಕೇಳ್ಕೊಂಡು ಹೋದ್ವಿ, ಅಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಅಲ್ಲೇ ಇತ್ತು, ಹಿಂದ್ಗಡೆನೇ ಇದೆ. ಹೋಗಿ ಅಲ್ಲಿ ಸ್ನಾನ ಮಾಡಿ ಆಮೇಲೆ ಬಿಚ್ಚಾಲಮ್ಮನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಲಿಕ್ಕೆ. ಸೊ ಇದೊಂಥರ ವಂಡರ್ಫುಲ್ ಮೂಮೆಂಟ್ ನನಗೆ. ನೋಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಬರಬೇಕಾದಾಗ ಗೋವುಗಳಂದರೆ ನಂಗೆ ತುಂಬ ಇಷ್ಟ. ದನ ಕರು ಅಂತಂದರೆ ನನಗೆ ತುಂಬ ಇಷ್ಟ. ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ. ನೋಡಲಿಕ್ಕೆ ಸಿಗುತ್ತೆ, ಅಪರೂಪ. ಮಂಗಳೂರಲ್ಲಿ ನಮಗೆ ಅಪರೂಪಕ್ಕೆ ಸಿಗೋದು ನೋಡಲಿಕ್ಕೆಲ್ಲ. ಸೊ ನೋಡಿಕೊಂಡು ಹೋಗೋ ದಾರಿಲಿ ಅಲ್ಲಿ ಆರತಿ ಎಲ್ಲ ಮಾರ್ತಾಯಿದ್ರು. ಸೊ ಕುಂಕುಮ ಆರತಿ ಅದೆಲ್ಲ ತೊಗೊಂಡು ನಾನು ಹೋಗ್ತಾಯಿದ್ದೆ. ಸೊ ನದಿ ದೂರದಲ್ಲಿ ಕಾಣಿಸ್ತಾ ಇದೆ, ಚೆನ್ನಾಗಿತ್ತು. ತುಂಬ ಬಿಸಿಲಿದೆ. ನಾನೇನು ಮಂಗಳೂರಲ್ಲಿ ತುಂಬ ಬಿಸಿಲಿದೆ ಅಂತ ಅಂದ್ಕೊಂಡಿದ್ದೆ, ಇದು ಇನ್ನೂ ಕೂಡ ಬಿಸಿಲಿದೆ. ಬಟ್ ನನಗೆ ಉತ್ತರ ಕರ್ನಾಟಕ ಅಂದರೆ ತುಂಬ ಇಷ್ಟ. ಯಾಕಂದರೆ ನನಗೆ ಒಂದೇನೋ ಅದು ಇಷ್ಟ ನನಗೆ. ಅಲ್ಲಿದ್ದು ಫುಡ್ ಆಗಿರ್ಬೋದು, ಅಲ್ಲಿದ್ದು ಹೊಲ ಗದ್ದೆಗಳು ಅವೆಲ್ಲ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಖುಷಿಯಿಂದ ಹೋಗ್ತೀನಿ. ನಾನು ನಾರ್ತ್ ಸೈಡ್ ಹೋಗಲಿಕ್ಕಿತ್ತು ಅಂದರೆ, ಉತ್ತರ ಕರ್ನಾಟಕ ಸೈಡ್ ಹೋಗ್ಬೇಕಂತಂದರೆ ಖುಷಿಯಿಂದ ಹೋಗ್ತೇನೆ. ಸೊ ನೋಡಿ, ಇಷ್ಟು ದೊಡ್ಡ ಗ್ರೌಂಡು ಇದು ನದಿದು. ತುಂಬ ಚೆನ್ನಾಗಿದೆ ಮಾತ್ರ. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಬೇಸಿಗೆಗಾಲ ಅಲ್ವಾ, ನೀರು ಸ್ವಲ್ಪ ಕಡಿಮೆ ಇದೆ, ನೀರಿಲ್ಲ. ಮಳೆಗಾಲದಲ್ಲಿ ಫುಲ್ಲು ನೀರಿರ್ಬೋದು, ಕ್ಲೀನಾಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಏನೋ ನಂಗೆ ಗೊತ್ತಿಲ್ಲ. ಇವಾಗ ನೀರು ಕಡಿಮೆ ಇದೆ. ಅಲ್ಲಲ್ಲೇ ಸ್ವಲ್ಪ ನೀರು ಥರ ಕಾಣಿಸ್ತಾ ಇದೆ. ನೋಡಬೇಕು, ಒಳಗೆ ಹೋಗಿ ನೋಡೋಣ ಏನಾಗ್ತಿದೆ ಅಂತ. ಸೊ ಇಲ್ಲೇನಾಯಿತು ಅಂತಂದರೆ ನನಗೆ ಸ್ವಲ್ಪ ಗಲೀಜು ಅನ್ನಿಸ್ತು. ಈ ಜನಗಳಿದಾರಲ್ಲ, ಅವರು ಸ್ವಲ್ಪ ಯಾಕೆ ಗಲೀಜು ಮಾಡ್ತಾರೆ? ದೇವಸ್ಥಾನ ಅಂತಲೂ ಗೊತ್ತಿಲ್ಲ, ಯಾಕೆ ಅಲ್ಲಲ್ಲಿ ಮೋಷನ್ ಮಾಡೋದು ಅದೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ವಲ್ಪ ಗ್ರೌಂಡಲ್ಲಿ ಸ್ವಲ್ಪ ಗಲೀಜಿತ್ತು. ಸೊ ನಾನು ಅಂದ್ಕೊಂಡೆ ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ನೋಡೋಣ ಅಂತ ಅಲ್ಲಿ ಹೋದೆ. ಬಟ್ ನೀರು ಕಡಿಮೆ ಆಗಿರೋದ್ರಿಂದ ಮತ್ತು ಅಲ್ಲೆಲ್ಲ ಬಟ್ಟೆ ಎಲ್ಲ ಬಿದ್ದಿರೋದ್ರಿಂದ ಸ್ವಲ್ಪ ಗಲೀಜಿತ್ತು ಮಾತ್ರ. ಏನಕ್ಕೆ ಜನಗಳು ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಷ್ಟು ಗಲೀಜು ಮಾಡಿರ್ತಾರೆ. ಒಂದು ಪ್ರಕೃತಿನ ಹಾಳು ಮಾಡೋದು ಅಂತಂದರೆ ಹೀಗೇ. ಅದೇ ಯೋಚನೆ ಮಾಡ್ತಾಯಿದ್ದೆ ನಾನು, ಹೇಗಪ್ಪ ಸ್ನಾನ ಮಾಡೋದು ಅಂತೇಳ್ಬಿಟ್ಟು. ಒಂದು ನೀರು ಅಷ್ಟೊತ್ತಿಗೆ ನಮಗೆ ಸಿಕ್ಕಿದ್ದು ಬೋಟವರು. ಅವ್ರು ಹೇಳಿದರು, ಕ್ಲೀನಾಗಿರೋ ಕಡೆ ಸ್ವಲ್ಪ ಮುಂದೆ ಹೋಗಿ ಬಿಡ್ತೇವೆ, ನಿಮಗೆ 50 ರೂಪಾಯಿ ಪರ್ ಹೆಡ್ ಅಂತೇಳ್ಬಿಟ್ಟು. ಖುಷಿ ಆಯಿತು. ಯಾಕಂದರೆ ಮುಂದೆ ಅಲ್ಲಿ ಜನನೂ ಕಡಿಮೆ ಇರ್ತಾರೆ, ನಮಗೆ ಬಟ್ಟೆ ಚೇಂಜ್ ಮಾಡಲಿಕ್ಕೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ.
ಸೊ ಹಾಗಾಗಿ ನಾವು ಅದರಲ್ಲಿ ಕೂತ್ಕೊಂಡು ತೆಪ್ಪದಲ್ಲಿ ಕೂತ್ಕೊಂಡು ಹೋದ್ವಿ. ಫಸ್ಟ್ ಟೈಮ್ ನಾನು ತೆಪ್ಪ ಹತ್ತಿರೋದು. ನನಗೆ ಸ್ವಲ್ಪ ಭಯನೂ ಆಗ್ತಾಯಿತ್ತು. ಸೊ ಹೊರಟ್ವಿ ನಾವು ಅದರಲ್ಲೇ ತೆಪ್ಪದಲ್ಲೇ ಹೊರಟ್ವಿ. ತುಂಬ ನೋಡಿ ನೇಚರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಸೊ ಕ್ಲೀನಾಗಿದೆ. ನಾವು ಈ ತೆಪ್ಪ ಹತ್ತಿದ್ವಲ್ಲ ಅಲ್ಲೇನು ಗಲೀಜಿರಲಿಲ್ಲ. ಸೊ ಅಲ್ಲಿಂದ ನಮಗೆ ನೋಡಿ ಮುಂದೆ ತೊಗೊಂಡು ಹೋಗಿ ಬಿಡ್ತಾರೆ. ಯಾರು ಜನನೂ ಇರೋದಿಲ್ಲ, ಅಷ್ಟೊಂದು ಜನನೂ ಇರೋದಿಲ್ಲ, ಮತ್ತು ಕ್ಲೀನಾಗಿರುತ್ತೆ ನೀರು, ಡೀಪ್ ಕೂಡ ಇರೋದಿಲ್ಲ. ಸೊ ಆ ಥರ ಪ್ಲೇಸಿಗೆ ಅವ್ರು ಬಿಡ್ತಾರೆ ಮತ್ತು ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಇದೊಂದು ಬೆಸ್ಟ್. ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋಗ್ಲಿಕ್ಕಿತ್ತು, ಸ್ನಾನ ಮಾಡಲಿಕ್ಕಿತ್ತು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಒಂದು ಕ್ಲೀನಾಗಿರೋ ಜಾಗದಲ್ಲಿ ಮತ್ತು ಜನ ಕಡಿಮೆ ಇರೋ ಜಾಗದಲ್ಲಿ ನಿಮ್ಮನ್ನು ಬಿಡ್ತಾರೆ. ನೀವು ಆರಾಮಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ಬೋದು. ಇದೊಂದು ಬೆಸ್ಟ್ ಆ್ಯಕ್ಚುಲಿ. ಆಮೇಲೆ ಇಲ್ಲಿ ನನ್ನ ಮಗಳು ಸ್ವಿಮ್ಮರ್ ಆಗಿರೋದ್ರಿಂದ ಅವಳಿಗೆ ಸ್ವಲ್ಪ ಭಯ ಏನಿಲ್ಲ. ನನಗೂ ಕೂಡ ಸ್ವಿಮ್ಮಿಂಗ್ ಬರುತ್ತೆ. ಅಷ್ಟೊಂದು ಡೀಪ್ ಏನಿಲ್ಲ, ಅದು ಅಲ್ಲಲ್ಲಿ ಕಲ್ಲು ಬಂಡೆಗಳಿದೆ, ಡೀಪ್ ಏನಿಲ್ಲ, ಅಷ್ಟೊಂದು ಡೀಪ್ ಏನಿಲ್ಲ. ಸೊ ನೀರು ಕೂಡ ತುಂಬ ಕೋಲ್ಡ್ ಇತ್ತು, ಚೆನ್ನಾಗಿ ಅನಿಸ್ತದೆ. ತುಂಬ ಬಿಸಿಲು, ಮೇಲೆ ಕೆಳಗಡೆ ಕೋಲ್ಡ್ ವಾಟರು, ಖುಷಿಯಾಗುತ್ತೆ ಸ್ನಾನ ಮಾಡಲಿಕ್ಕೂ ಕೂಡ. ನೀವು ಯಾರಾದರೂ ಬರೋದಿದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಈ ಥರ ತೆಪ್ಪದಲ್ಲಿ ಹೋಗಿಬಿಟ್ಟು ಮುಂದೆ ಹೋಗ್ಬಿಟ್ಟು ಸ್ನಾನ ಮಾಡಿದರೆ ಸೊ ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಮಗಳು ಕೂಡ ಎಂಜಾಯ್ ಮಾಡ್ತಾಯಿದ್ಲು ತೆಪ್ಪನ. ಅವಳು ಫಸ್ಟ್ ಟೈಮ್ ಹತ್ತಿರೋದು. ತೆಪ್ಪದಲ್ಲಿ ಹೋಗೋದು ಹೇಗೆ ಅಂತ ಅವಳಿಗೂ ಗೊತ್ತಿರಲಿಕ್ಕೆ ಇಲ್ಲ. ಫುಲ್ಲು ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ಲು. ನಾನು ಅದು ಆರತಿ ಎಲ್ಲ ತೊಗೊಂಡು ನಾನು ಕೂಡ ಇದು ಮಾಡ್ತಾಯಿದ್ದೆ. ನನಗೂ ಇದೊಂದು ಸೂಪರ್ ಮೆಮೊರಿ. ಹಾಗೆ ನೀರಿಗಿಳಿಯಕ್ಕಿಂತ ಮುಂಚೆ ನನಗೊಂದು ತುಂಗಾ ನದಿಗೆ ಒಂದು ಪೂಜೆ ಮಾಡಿ ಒಂದು ಆರತಿ ಎಲ್ಲ ಎತ್ತಿ ನಾನು ಸ್ನಾನ ಮಾಡಿಕೊಂಡು ಹೋಗಬೇಕು. ಅದಕ್ಕೋಸ್ಕರ ಆರತಿ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಮತ್ತು ಮಗಳು ಇಬ್ಬರು ಸ್ನಾನ ಮಾಡಲಿಕ್ಕೆ ನೀರಿಗೆ ಇಳಿದ್ರು. ಸೊ ನಾನು ಇಳಿಲಿಲ್ಲ. ನನಗೆ ಸ್ವಲ್ಪ ಅದು ತುಂಬ ಅಲ್ಲಲ್ಲಿ ಜನಗಳಿದ್ರಲ್ಲ, ಬಟ್ಟೆ ಚೇಂಜ್ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಳಿಲಿಲ್ಲ. ಮೇಲುಗಡೆ ಪ್ರೋಕ್ಷಣೆ ಮಾಡಿಕೊಂಡೇ ನೀರು ಸಾಕು. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಫುಲ್ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನೀರಂದರೆ ಅಷ್ಟು ಖುಷಿ. ಆಯಿತು, ನೀರು ಸಿಕ್ಕರೆ ಯಾರೂ ನೆನಪಾಗಲ್ಲ ಅವರಿಗೆ. ಫುಲ್ ಖುಷಿಯಾಗಿ ಸ್ನಾನ ಮಾಡಿಕೊಂಡು ಮುಳುಗಿ ಏಳಿ ಮಾಡ್ತಾಯಿದ್ರು. ನಾನು ಪಾಡಿಗೆ ಕೂತ್ಕೊಂಡು ನೇಚರ್ನ ಎಂಜಾಯ್ಮೆಂಟ್ ಮಾಡ್ತಾಯಿದ್ದೆ. ಬಿಸಿಲಿದ್ದರೂ ಕೂಡ ಆರಾಮಾಗಿ ಕೂತ್ಕೊಂಡಿದ್ದೆ ಬಂಡೆ ಮೇಲೆ. ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನಾವು ಕೈ ಮಾಡಿ ಕರೆದ್ವಿ. ಬೋಟಲ್ಲಿ ಬಂದರು, ತೆಪ್ಪ ತೊಗೊಂಡು ರಿಟರ್ನ್ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಸೊ ನಮಗೂ ಕೂಡ ಬೇಗ ಹೋಗಬೇಕಿತ್ತಲ್ಲ. ಸೊ ಬೇಗ ಹೋಗಿ ಮತ್ತೆ ರೂಮ್ ಹೋಗಿ ಚಾಯ್ ಉಟ್ಕೊಂಡು ಬರಬೇಕು. ಸೊ ಬೇಗ ಹೋಗಬೇಕು. ಹಾಗೆ ಅಲ್ಲಿಂದ ಬೇಗ ಹೊರಟದ್ದು ರೂಮಿಗೆ ಹೋಗಿ ಸ್ಯಾರಿ ಎಲ್ಲ ಉಟ್ಕೊಂಡು ನನ್ನ ಹಸ್ಬೆಂಡ್ ಪಂಚೆ ಎಲ್ಲ ಹಾಕ್ಕೊಂಡು ನನ್ನ ಮಗಳು ಕೂಡ ಚೂಡಿದಾರ ಹಾಕ್ಕೊಂಡು ರೆಡಿಯಾಗಿ ನಾವು ರಾಯರ ದರ್ಶನಕ್ಕೆ ಫುಲ್ ಮನಸ್ಸಲ್ಲಿ ಭಕ್ತಿ ಮತ್ತು ಖುಷಿಯಾಗಿ ನಮ್ಮವ್ರನ್ನ ಯಾರೋ ಒಬ್ಬರನ್ನ ನೋಡ್ತಾ ಇದೆಯೋ ತುಂಬ ವರ್ಷಗಳ ನಂತರ ಅನ್ನೋ ಒಂದು ಭಾವನೆಯಲ್ಲಿ ಹೊರಟದ್ದು ಮಂತ್ರಾಲಯಕ್ಕೆ ರಾಯರನ್ನ ನೋಡಲಿಕ್ಕೆ. ತುಂಬ ಎಷ್ಟು ಬ್ರಾಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬಿಸಿಲಿದೆ ಬಟ್ ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಮನಸ್ಸಲ್ಲಿ ಒಂದು ಎಕ್ಸೈಟ್ಮೆಂಟ್ ಇತ್ತು. ಸೊ ಫೋಟೋ ತಕ್ಕೊಂಡು ನಾವು ಫೈನಲಿ ರಾಯರ ದರ್ಶನ ಆಯಿತು. ನನಗೊಂದು ಏನಂದರೆ ನನಗೆ ಮೊಬೈಲ್ ತೆಗಿಲಿಕ್ಕೆ ಇಷ್ಟ ಆಗಲಿಲ್ಲ ರಾಯರ ದರ್ಶನ ಮಾಡಬೇಕಾದಾಗ. ಬಿಕಾಸ್ ನಾನು ರಾಯನ ನೋಡಬೇಕಂತ 7-8 ವರ್ಷದಿಂದ ಕಾದವಳಿಗೆ ನನ್ನ ಮೊಬೈಲಲ್ಲಿ ನನಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಎಷ್ಟು ಆಗುತ್ತೋ ಅಷ್ಟು ನಾನು ಮತ್ತು ರಾಯರು ಮನಸ್ಸಲ್ಲಿ ಒಂದು ಭಕ್ತಿ ಇಬ್ಬರೇ ಇದ್ದದ್ದು. ತುಂಬ ಹೊತ್ತಾದಮೇಲೆ ಈ ಒಂದು ವಿಡಿಯೋ ಮಾಡಿದೆ ನಾನು ಹೊರಗಡೆ ಇಟ್ಕೊಂಡು. ಏನಂದರೆ ನಾವು ಶ್ರೀಗಳನ್ನ ಕಾಯ್ತಾ ಇದ್ದದ್ದು. ಕಣ್ಣಿಗೆ ಕಾಣುವಂಥ ಒಬ್ಬ ಗುರುಗಳು ನಮ್ಮ ಶಾಯರು ನಮಗೆ ಮನಸ್ಸಲ್ಲಿರ್ತಾರೆ. ಹಾಗೆ ಶ್ರೀಗಳು ಗುರುಗಳು ಅವ್ರನ್ನ ನಾವು ಮೀಟಾಗಿ ಬರಬೇಕು. ಯಾವತ್ತೇ ಆಗಲಿ ರಾಯರ ದರ್ಶನ ಮಾಡಲಿಕ್ಕಂತ ಹೋದಾಗ ನಾವು ಶ್ರೀಗಳನ್ನೂ ಕೂಡ ಮೀಟಾಗಿ ಬರಬೇಕು.
ದರ್ಶನ ಮಾಡ್ಕೊಂಬರ್ಬೇಕು, ಅವ್ರದ್ದು ಪೂಜೆ ಎಲ್ಲ ನೋಡ್ಕೊಂಡು ಬರಬೇಕು. ಸೊ ಹಾಗಾಗಿ ನಾವು ವೇಟ್ ಮಾಡ್ತಾಯಿದ್ವಿ. ಬಟ್ ಏನಂದರೆ ಅವರು ಪಾದಯಾತ್ರೆ ಹೋಗಿರೋದ್ರಿಂದ ನಾಳೆ ಬರ್ತೀನಿ ಅಂತ ಹೇಳಿದರು. ಸೊ ನಾಳೆವರೆಗೂ ನಾವು ವೇಟ್ ಮಾಡಿಕೊಂಡು ನಾಳೆ ಅವರ ದರ್ಶನ ಮಾಡ್ಕೊಂಡು ನಾಳೆವರೆಗೂ ನಾವು ವೇಟ್ ಮಾಡಬೇಕು, ನಾವು ಶ್ರೀಗಳನ್ನ ಮೀಟ್ ಆಗಬೇಕಂದ್ರೆ. ಸೊ ನಮಗೆ ಸ್ವಲ್ಪ ಟೈಮ್ ಇತ್ತು. ಈ ಟೈಮಲ್ಲಿ ನಾವು ಪಂಚಮುಖಿ ಮತ್ತು ಬಿಚ್ಚಲಮ್ಮಂದು ಟೆಂಪಲ್ಲು ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿಯವರು ಇದ್ದದ್ದು ಮನೆ ಮತ್ತು ಕೆಲವೊಂದು ಲಕ್ಷ್ಮೀ ಟೆಂಪಲ್ಲು ಮತ್ತೊಂದು ಆಂಜನೇಯ ಟೆಂಪಲ್ ಇವೆಲ್ಲ ನೋಡಲಿಕ್ಕಿತ್ತು. ಸೊ ಹಾಗಾಗಿ ನಾವು ಶೇರಿಂಗ್ ಆಟೋದಲ್ಲಿ ಹೊರಟ್ವಿ. ನಮಗೆ ಬ್ಯಾಕ್ ಸೈಡಲ್ಲಿ ಸೀಟ್ ಕೊಟ್ಟಿದ್ರು. ಇದೊಂಥರ ಅಡ್ವೆಂಚರ್, ಯಾಕಂದರೆ ನಾವು ಯಾವತ್ತೂ ಕೂಡ ಈ ಥರ ಕುತ್ಕೊಂಡು ಹೋಗಲಿಲ್ಲ. ಸೊ ಇದೊಂಥರ ಭಯ, ನನ್ನ ಹಸ್ಬೆಂಡ್ಗೆ ತುಂಬ ಭಯ ಆಗ್ತಿತ್ತು. ನನಗಾದ್ರೂ ಇದೆಲ್ಲ ಗೊತ್ತಿದೆ. ಅವರು ಒಂದು ಬ್ರೇಕ್ ಹಾಕಿದರೆ ನಾವು ರೋಡಲ್ಲಿ ಬೀಳ್ತೇವೆ ಅಂತ ಹೇಳ್ತಾ ಇರ್ತಿತ್ತು. ಸೊ ಅದೊಂಥರ ಚೆನ್ನಾಗಿತ್ತು. ಇವಾಗ ಬಂದದ್ದು ಅಭಯಾಂಜನೇಯ ಟೆಂಪಲ್ಲು, ಏಕಶಿಲಾ ಮೂರ್ತಿದು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಈ ಟೆಂಪಲ್ ನೋಡಿ. ಸೊ ಇಲ್ಲೊಂದು ನಾವು ಒಂದು ಫೋಟೋನು ಕ್ಲಿಕ್ ಮಾಡ್ಕೊಂಡ್ವಿ. ಯಾರೋ ಒಬ್ಬರು ಹೋಗ್ತಾ ಇದ್ರು, ಅವ್ರು ತೆಗೆದುಕೊಂಡು. ಮತ್ತು ಇಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು ಮಂತ್ರಾಲಯಕ್ಕೆ. ಇದು ನಮ್ಮ ರಾಘವೇಂದ್ರ ಸ್ವಾಮಿಗಳು ಇಟ್ಟಿರುವಂಥ ಬಿಚ್ಚಾಲೆ ಗ್ರಾಮ, ಅದಕ್ಕೆ ಬಿಚ್ಚಾಲೆ ಗ್ರಾಮ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತೀವಿ ನಾವು. ಅಲ್ಲಿ ನಮ್ಮ ಗುರುಗಳದ್ದು ಮನೆ ಇದೆ, ಅಲ್ಲೊಂದು ದರ್ಶನ ಮಾಡಬೇಕು. ಬಟ್ ಹೋಗೋದಾಗಿ ತುಂಬ ಚೆನ್ನಾಗಿತ್ತು. ಗದ್ದೆ ಅಲ್ಲಲ್ಲಿ ಬೆಳೆದಿರುತ್ತೆ. ರಾಯರಿದ್ದ ಮನೆನಾ? ಅಪ್ಪ ಮೈಯೆಲ್ಲ ಜುಮ್ ಅಂತಿದೆ ನನಗೆ. ಇನ್ನೊಂದು ಬೇಕಾದ್ರೆ ಸಾಧಾರಣ ಕರ್ಕೊಂಬರ್ರಿ, ಅವಾಗ ಕರ್ಕೊಂಬಂದು ಮಾಡಿಸಿ ಕಾಯಿಸಿ ಮಾಡಿ. ನನಗೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಈ ರಾಯರದ್ದು ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಂದ್ರೆ ಯಾವ ಫೋಟೋ ಬೆಸ್ಟ್? ಅಲ್ಲಿ ಒರಿಜಿನಲ್ ಫೋಟೋ ಮನಸ್ಸೇ ಆಗ್ತಿರಲಿಲ್ಲ ನನಗೆ, ಅಷ್ಟಿಷ್ಟ ಆಗಿತ್ತು ಜಾಗ. ಚಪ್ಪದಕಟ್ಟೆ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ 12 ಇಯರ್ಸ್ ಇಲ್ಲಿ ಧ್ಯಾನ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಈ ಜಾಗ. ಇದು ಮಂತ್ರಾಲಯದ 20 ಕಿಲೋಮೀಟರ್ ದೂರದಲ್ಲಿದೆ. ಇದು ಆ್ಯಕ್ಚುಲಿ 2009ನಲ್ಲಿ ಇಲ್ಲಿ ಪ್ರವಾಹ ಬಂದು ಎಲ್ಲ ಮುಳುಗೋಗಿತ್ತು. ಇನ್ನೂ ಇದರದ್ದು ಕಲೆ ಎಲ್ಲ ಇದೆ ಅಲ್ಲಿ ಕಲ್ಲುಗಳ ಮೇಲೆ.
ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಜಾಗ. ಬಟ್ ಅಲ್ಲೊಬ್ಬರು ಗುರುಗಳು ನೋಡ್ತಾ ಇದ್ರು. ನನಗೆ ಮೊಬೈಲ್ ತೆಗಿಲಿಕ್ಕೂ ಕೂಡ ಭಯ ಆಯಿತು. ಸ್ವಲ್ಪ ಇದರಲ್ಲಿ ಸೈಲೆಂಟಾಗಿ ಅವತ್ತು ನಾನು ವಿಡಿಯೋ ಮಾಡಿದ್ರೆ ನಾಳೆ ಇನ್ನೊಮ್ಮೆ ಬರುವ ನೋಡಿಕೊಂಡು ಖುಷಿ ಪಡ್ತಾ ಇದ್ದೀನಿ ಮನಸ್ಸಲ್ಲಿ. ಸೊ ಅದಷ್ಟು ಮೆಮೊರೇಬಲ್ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನದಿ, ತುಂಗಾ ನದಿ, ದಂಡೆ ಮೇಲೆ ಇರುವಂಥ ಬಿಚ್ಚಾಲೆ ಗ್ರಾಮ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೆಳಗೆಲ್ಲ ಕೂತ್ಕೊಂಡು ಯಾವಾಗಲೂ ವಿಶ್ರಾಂತಿ ಪಡ್ತಿದ್ರು. ಆ ಮರ ಕೂಡ ಅಲ್ಲಿದೆ. ಈ ದೇವಸ್ಥಾನ ಏನಂದರೆ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಇದೆ. ನೋಡಿ ಎಷ್ಟು ನೀಟಾಗಿದೆ ಅಲ್ಲ, ಸಿಮೆಂಟಿಂದ ಕಟ್ಟಿರೋ ಥರ ಇದೆ. ಅಷ್ಟು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರೋ ಒಂದು ಮನೆ ಅಂತಂದರೆ, ಅದು ಜಾಗ ಅಂತಂದರೆ ಬೇಕು. ಎಷ್ಟು ದೊಡ್ಡದಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ವಿಡಿಯೋ ಮಾಡ್ತಿದ್ದೀನಿ ಬನ್ನಿ. ಹೋಗೋದಲ್ಲ ಬರುವನ ಬೇಗ ಬೇಗ ಹೋಗ್ಬೇಕು. ನಾವು ಆಲ್ರೆಡಿ ಅವರು ಮತ್ತೆ ನಾಳೆ ಬೆಳಿಗ್ಗೆ ನಮ್ಮೆ ಬರೋಣ, ನಾಳೆ ನಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ ನಾನು ಅವರಿಗೆ. ಅಷ್ಟಿಷ್ಟ ಆಯಿತು ನನಗೆ, ಹೋಗ್ಲಿಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ರೀ 7:30 ಕ್ಲೋಸ್ ಆಗುತ್ತಂತೆ, ಬೇಗ ಬನ್ನಿ. ಅಲ್ಲಿದೆ ಚಪ್ಪಲಿ ಬಿಡ್ಲಿಕ್ಕೆ ಜಾ. ದರ್ಶನ ಕೂಡ ಆಯಿತು. ನಾವು ವೇಟ್ ಮಾಡ್ತಾ ಇರ್ತೀವಿ. ನಿನ್ನೆಯಿಂದ ಶ್ರೀಗಳನ್ನ ಮೀಟ್ ಆಗಬೇಕು ಅಂತೀವಿ. ಶ್ರೀಗಳನ್ನ ಮೀಟ್
ಟಿಫಿನ್ ತಿಂದ್ಕೊಂಡ್ವಿ ಉಡುಪಿ ಹೋಟೆಲಲ್ಲಿ. ನಮಗೆಲ್ಲಿ ಹೋದರೂ ಕೂಡ ಉಡುಪಿ ಹೋಟೆಲಲ್ಲೇ ಟಿಫಿನ್ ಆಗಬೇಕು. ಮ್ಯೂಸಿಯಮ್ಗೆ ಹೋದ್ವಿ. ಮ್ಯೂಸಿಯಮಲ್ಲಿ 1 ಅವರ್ ಟೈಮ್ ತೊಗೊಳ್ತು ನಮಗೆ. ತುಂಬ ಇತ್ತು ನೋಡೋಕ್ಕೆ. ನೋಡೋದೇ ಒಂದು ಭಾಗ್ಯ ನಮಗೆ ಶ್ರೀನಗರ ನೋಡಲಿಕ್ಕೆ ಹೋಗ್ತಾರೆ. ಆಮೇಲೆ ತುಂಬ ಚೆನ್ನಾಗಿ ತುಂಬ ಗೊತ್ತಿಲ್ಲ ಇವತ್ತು ಏಕಾದಶಿ ನಿದ್ರೆ ಹಾಕ್ತಾರೆ. ಏನಂತ ಲೈನಲ್ಲಿ ನಿಂತ್ಕೊಂಡಿದ್ದು ಗೊತ್ತಾಗಿದೆ. ಶಂಖಚಕ್ರನ ಮುದ್ರೆ ಅಂದರೆ ನೋಡಿ ಈ ಥರ ಸುಟ್ಟೋಗುತ್ತೆ. ಈ ಕಡೆ ಒಂದು ಆ ಕಡೆ ಒಂದು ಶಂಖ ಚಕ್ರ 2. ಇದು ಶಂಖ. ಸೊ ಆಯಿತು, ಶಂಖ ಚಕ್ರ 2 ಹಾಕ್ಕೊಂಡು ಮುದ್ರೇನೂ ಆಯಿತು. ರಿಟರ್ನ್ ನಮ್ಮದು ಮಂಗಳೂರು ರೆಡಿ ಆಗಿತ್ತು 3 ಗಂಟೆಗೆ. ಬಸ್ ಸಿಕ್ತು ನಮಗೆ. ನನ್ನ ಮಗಳಿಗೆ 16 ಗಂಟೆ ಟೈಮ್ ಪಾಸ್ ಮಾಡಬೇಕಲ್ಲ, ಅವ್ರು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಆಟ ಆಡಲಿಕ್ಕೆ ತೊಗೊಂಡು ಬಸ್ ಹತ್ಕೊಂಡು ಹೋಗಲಿಕ್ಕೆ ಮನಸ್ಸಿಲ್ಲ ಮನೆಗೆ. ಮತ್ತೆ ಒಳ್ಳೆಯ ಮನಸ್ಸಲ್ಲಿ ರಿಟರ್ನ್ ಹೋಗ್ತಾ ಇದ್ದೇವೆ ಮಂಗಳೂರಿಗೆ. ನಮ್ಮದು ಮಂತ್ರಾಲಯ ಬೇಕು. ಬಟ್ ಹೋಗೋ ದಾರಿ ಮಾತ್ರ ತುಂಬ ಇಷ್ಟ ಇದೆ. ಜೋಳ ಎಷ್ಟೊಂದು ಬೆಳೆದಿದ್ದಾರೆ.